ಹಾಲಿಗಿಂತಲೂ ಹೆಚ್ಚು ಕ್ಯಾಲ್ಶಿಯಂ ಇರುವ ಆಹಾರ ಯಾವುದು ಗೊತ್ತಾ? ರಾಗಿ. ರಾಗಿಯಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ರಾಗಿ ತಿನ್ನೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ರಾಗಿಯಲ್ಲಿ ನಾರಿನಂಶನೂ ಕೂಡ ಜಾಸ್ತಿ ಇದೆ. ಗ್ಲೈಸಮಿಕ್ ವ್ಯಾಲ್ಯೂ ರಾಗಿದು ತುಂಬಾ ಕಡಿಮೆ ಇರೋದ್ರಿಂದ ಕೊಲೆಸ್ಟ್ರಾಲ್ ಇರೋರಿಗೆ ರಾಗಿ ತುಂಬಾ ಒಳ್ಳೆಯದು. ಅವರ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸಲು ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಕೊಲೆಸ್ಟ್ರಾಲ್ ಯಾರಿಗೆಲ್ಲ ಜಾಸ್ತಿ ಇದೆ ಅವರೆಲ್ಲ ರಾಗಿ ತಿನ್ನೋದ್ರಿಂದ ಅವರ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ರಾಗಿನ ಯಾರು ತಿನ್ಬೋದು ಯಾರು ತಿನ್ನಬಾರ್ದು, ಪ್ರತಿದಿನ ರಾಗಿ ತಿಂದರೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಡೀಟೇಲಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ರಾಗಿ ಒಂದು ಸಣ್ಣ ಧಾನ್ಯ, ಆದರೆ ನಮ್ಮ ಆರೋಗ್ಯಕ್ಕೆ ಬಹಳ ದೊಡ್ಡದಾದ ಒಂದು ಶಕ್ತಿಯನ್ನು ಕೊಡುತ್ತದೆ. ರಾಗಿ ಸಿರಿಧಾನ್ಯಗಳಲ್ಲಿ ಒಂದು. ರಾಗಿಯಲ್ಲಿ ಪೋಷಕಾಂಶಗಳು ಜಾಸ್ತಿ ಇದೆ. ಇದು ಒಂದು ಪ್ರೀಬಯೋಟಿಕ್ ಫುಡ್ ಅಂತ ಹೇಳಿದರೆ ತಪ್ಪಾಗಲ್ಲ. ನಮ್ಮ ಕರುಳಿನ ಆರೋಗ್ಯಕ್ಕೆ ರಾಗಿ ತುಂಬಾ ಒಳ್ಳೆಯದು. ರಾಗಿಯಲ್ಲಿ ನಾರಿನಾಂಶ ಜಾಸ್ತಿ ಇದೆ. ನಾವು ರಾಗಿಯನ್ನು ಸೇವನೆ ಮಾಡಿದಾಗ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗೋದಕ್ಕೆ, ಒಳ್ಳೆಯ ಬ್ಯಾಕ್ಟೀರಿಯಾಗಳು ಬೆಳೆಯುವುದಕ್ಕೆ ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಹ್ಯುಮಿನಿಟಿ ಪವರನ್ನು ಹೆಚ್ಚಿಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಕರುಳಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ರಾಗಿಯಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇದೆ. ನಾವು ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಮೋಷನ್ ಕ್ಲಿಯರ್ ಆಗಿ ಆಗಲು ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ರಾಗಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಇರೋದ್ರಿಂದ ನಮ್ಮ ನರಗಳ ಆರೋಗ್ಯಕ್ಕೂ ಕೂಡ ರಾಗಿ ತುಂಬಾ ಒಳ್ಳೆಯದು. ಚರ್ಮದ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಬೇಗನೆ ಹೊಟ್ಟೆ ತುಂಬುತ್ತೆ. ಈಗ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಲ್ಲ ಅವರೆಲ್ಲ ರಾಗಿ ಊಟ ಮಾಡ್ತಾ ಬರೋದ್ರಿಂದ ಅವರಿಗೆ ಬೇಗ ಹೊಟ್ಟೆ ಹಸಿವಾಗಲ್ಲ. ಇವಾಗ ಊಟ ಮಾಡಿದ ತಕ್ಷಣ ಮತ್ತೆ ಪದೇ ಪದೇ ಹೋಗಿ ಅದು ಇದು ತಿನ್ನಬೇಕು ಅಂತಲೂ ಅನಿಸಲ್ಲ. ಇವಾಗ ಒಂದು ಮುದ್ದೆ ಊಟ ಮಾಡಿದರೆ ಅಂದರೆ ಅವರಿಗೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಮತ್ತು ಪದೇ ಪದೇ ಅದು ಇದು ತಿನ್ನೋಲ್ಲ. ಇದರಿಂದ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ರಾಗಿ. ಹಾಗೆ ಶುಗರ್ ಇರೋರು, ಯಾರಿಗೆಲ್ಲ ಶುಗರ್ ಇದೆ ಅವರೆಲ್ಲ ನಿಯಮಿತವಾಗಿ ರಾಗಿನ ನೀವು ಸೇವನೆ ಮಾಡ್ತಾ ಬರೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗೋದಕ್ಕೆ ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಕಾದ್ರೆ ಡಾಕ್ಟರ್ಸು ಶುಗರ್ ಪೇಷಂಟ್ಸ್ಗೆ ಹೇಳಿರ್ತಾರೆ, ನೀವು ರೈಸ್ ಬದಲು ರಾಗಿನ ಊಟ ಮಾಡ್ತಾ ಬನ್ನಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ರಾಗಿ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ರಾಗಿಯಲ್ಲಿ ಟಿಂಪಾಟ್ರಫನ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಯಾರಿಗೆಲ್ಲ ನಿದ್ದೆ ಪ್ರಾಬ್ಲಮ್ ಇರುತ್ತೆ, ನಿದ್ದೆ ಸರಿಯಾಗಿ ಬರಲ್ಲ ಅಂಥವರು ರಾಗಿ ಊಟ ಮಾಡೋದ್ರಿಂದ ಅವರಿಗೆ ನಿದ್ದೆ ಸರಿಯಾಗಿ ಬರುತ್ತೆ. ಇವಾಗ ನಿದ್ದೆ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇರುತ್ತೆ ಅವರೊಂದು ನೈಟ್ ಒಂದು ಮುದ್ದೆ ಊಟ ಮಾಡಿ ಮಲಗಿದರೆ ಸಾಕು, ನಿಮಗೆ ನಿದ್ದೆ ತುಂಬಾ ಚೆನ್ನಾಗೇ ಬರುತ್ತೆ. ನೆಕ್ಸ್ಟು ರಾಗಿಯಲ್ಲಿ ಒಳ್ಳೆ ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಹಲ್ಲುಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಸಲ್ಸ್ ಆರೋಗ್ಯಕ್ಕೆ ಕೂಡ ಕ್ಯಾಲ್ಶಿಯಂ ಬೇಕೇ ಬೇಕು. ಇವಾಗ ಯಾರಿಗೆಲ್ಲ ಕಾಲು ನೋವು, ಮಂಡಿ ನೋವು ಆ ಥರ ಎಲ್ಲ ಇರುತ್ತಲ್ಲ ಅವರಿಗೆಲ್ಲ ರಾಗಿ ತುಂಬಾ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂದರೆ, ನಮಗೊಂದು ಒಳ್ಳೆಯ ಎನರ್ಜಿ ಬೇಕು ಅಂದರೆ ನಾವು ರಾಗಿನ ಊಟ ಮಾಡಲೇಬೇಕು. ನಾವು ರಾಗಿ ಊಟ ಮಾಡಿದಾಗ ನಮಗೆ ಸಾಕಷ್ಟು ಶಕ್ತಿ ಸಿಗುತ್ತೆ, ನಮ್ಮ ದೇಹಕ್ಕೆ ಸಾಕಷ್ಟು ಎನರ್ಜಿ ಸಿಗುತ್ತೆ. ನಾವು ಎಷ್ಟೇ ಹೊತ್ತು ತುಂಬ ಹೊತ್ತು ಕೆಲಸ ಮಾಡಿದ್ರೂ ಕೂಡ ನಮಗೆ ಬೇಗನೆ ಆಯಾಸ ಸುಸ್ತು ಆಗೋದಿಲ್ಲ. ಹಾಗಾಗಿ ರಾಗಿ ಒಂದು ಒಳ್ಳೆಯ ಫುಡ್ ನಮ್ಮ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳಿಗೆ ನಾವು ರಾಗಿಯನ್ನು ಕೊಡೋದರಿಂದ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಸಣ್ಣ ಮಕ್ಕಳಿಗೆಲ್ಲ ಕೆಲವೊಬ್ಬರು ಮಾಲ್ಟ್ ಥರ ಮಾಡಿಬಿಟ್ಟು ತಿನ್ನಿಸ್ತಾ ಇರ್ತಾರೆ. ಆ ಮಾಲ್ಟ್ ತಿನ್ನಿಸ್ತಾ ಇವಾಗ 1 ವರ್ಷ 2 ವರ್ಷದಿಂದಲೇ ನಾವು ಮಾಲ್ಟ್ ಎಲ್ಲ ತಿನ್ನಿಸಿ ಅವರಿಗೆ ಅಭ್ಯಾಸ ಮಾಡ್ತಾ ಬಂದರೆ ಅವ್ರು ನೆಕ್ಸ್ಟು ರಾಗಿ ಮುದ್ದೆ, ರಾಗಿ ರೊಟ್ಟಿ ಅದನ್ನೆಲ್ಲ ತಿನ್ನೋದಕ್ಕೆ ಅವರಿಗೆ ಯಾವುದೇ ಥರ ಇಂಜರಿ ಅಲ್ಲ. ಈ ಕೆಲವೊಬ್ಬರೆಲ್ಲ ಚಿಕ್ಕಂದಿಂದ ಇದ್ದಾಗ ರೂಢಿ ಮಾಡಿರಲ್ಲ, ಇವಾಗ ದೊಡ್ಡವರಾದ್ಮೇಲೆ ಅವರು ರಾಗಿ ಮುದ್ದೆ, ರಾಗಿ ರೊಟ್ಟಿ ಅದನ್ನೆಲ್ಲ ತಿನ್ನೋದೇ ಇಲ್ಲ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ. ಸಣ್ಣಳಿದ್ದಾಗಿಂದಲೇ ನಾವೇನು ಅಭ್ಯಾಸ ಮಾಡಿಸ್ತೀವೋ ಮಕ್ಕಳು ಅದನ್ನೇ ರೂಢಿ ಕಲಿತಾ ಹೋಗ್ತಾರೆ. ಸೊ ಮಕ್ಕಳಿಗೂ ಅಷ್ಟೇ ರಾಗಿ ತುಂಬಾ ಒಳ್ಳೆಯದು. ಅವರ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಶಕ್ತಿ, ಎನರ್ಜಿ ತುಂಬಾ ಜಾಸ್ತಿ ಸಿಗುತ್ತೆ ರಾಗಿ ಊಟ ಮಾಡೋದ್ರಿಂದ. ಹಾಗೆ ರಾಗಿ ಎಲ್ಲ ಸೀಸನಲ್ಲೂ ನಾವು ಊಟ ಮಾಡ್ಬೋದು. ಇವಾಗ ಯಾಕೆ ಅಂದರೆ ಅದು ತಂಪಿನ ಗುಣವನ್ನು ಹೊಂದಿದೆ. ಯಾರಿಗೆಲ್ಲ ಹೀಟ್ ಬಾಡಿ ಇರುತ್ತೆ ಅವರಿಗಂತೂ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇವಾಗ ಸಮ್ಮರ್ ಸೀಸನಲ್ಲೂ ನಾವು ರಾಗಿ ಊಟ ಮಾಡ್ಬೋದು, ಮತ್ತು ಮಳೆಗಾಲದಲ್ಲೂ ನಾವು ಊಟ ಮಾಡ್ಬೋದು, ಚಳಿಗಾಲದಲ್ಲೂ ಊಟ ಮಾಡ್ಬೋದು. ಇವಾಗ ಅಂಬಲಿ ಥರ ನಾವು ಮಾಡ್ಕೊಂಡ್ಬಿಟ್ಟು ಊಟ ಮಾಡ್ಬೋದು. ಇವಾಗ ಮಳೆಗಾಲದಲ್ಲೆಲ್ಲ ಬಿಸಿ ಬಿಸಿ ಅಂಬಲಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾವು 1 ಲೋಟ ಏನು ರಾಗಿ ಗಂಜಿನ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಎನರ್ಜಿ ಸಿಗುತ್ತೆ. ಟೀ ಕಾಫಿ ಕುಡಿಯೋದು ಬದಲು ನಾವು 1 ಲೋಟ ಅದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಎನರ್ಜಿ ಸಿಗುತ್ತೆ. ಹಾಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಯಾರಿಗೆಲ್ಲ ಅಸಿಡಿಟಿ ಸಮಸ್ಯೆ ಇರುತ್ತೆ ಅವರು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ರಾಗಿ ಗಂಜಿನ ಕುಡಿಯೋದ್ರಿಂದ ಅವರ ಅಸಿಡಿಟಿ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ. ಯಾರಿಗೆಲ್ಲ ಹೀಟ್ ಬಾಡಿ ಇರುತ್ತೆ ಅವರಿಗೂ ಅಷ್ಟೇ ಹೀಟ್ ಕಂಟ್ರೋಲ್ ಆಗುತ್ತೆ. ಅವರ ದೇಹಕ್ಕೆ ತಂಪು ಸಿಗುತ್ತೆ. ಯಾಕೆಂದರೆ ರಾಗಿ ಒಂದು ತಂಪಿನ ಗುಣವನ್ನು ಹೊಂದಿದೆ. ಅದರಲ್ಲಿ ಸಾಕಷ್ಟು ವಿಟಮಿನ್ಸು, ಒಳ್ಳೆಯ ನ್ಯೂಟ್ರಿಷನ್ಸು ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ರಾಗಿನ ಇನ್ನು ತಿನ್ನೋದ್ರಿಂದ ಎಷ್ಟೆಲ್ಲ ನಮಗೆ ಹೆಲ್ತ್ ಬೆನಿಫಿಟ್ ಇದೆ ಅಂತೇಳಿ ಇವಾಗ ನಾನು ತಿಳಿಸ್ಕೊಟ್ಟೆ. ಇನ್ನು ರಾಗಿ ಯಾರು ತಿನ್ಬೋದು ಯಾರು ತಿನ್ನಬಾರ್ದು ಅಂತ ಹೇಳಿದ್ರೆ, ರಾಗಿ ಎಲ್ಲರೂ ತಿನ್ಬೋದು, ಆದರೆ ಒಬ್ಬರು ಮಾತ್ರ ತಿನ್ನಬಾರ್ದು. ಯಾರು ಅಂದರೆ ಕಿಡ್ನಿ ಸಮಸ್ಯೆ ಇರೋರು ರಾಗಿ ತಿನ್ನಬಾರ್ದು. ಯಾಕೆಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇದೆ.
ಇದು ಅತಿ ಹೆಚ್ಚು ಮೂತ್ರವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಕಿಡ್ನಿ ಸಮಸ್ಯೆ ಇರೋರು ರಾಗಿ ತಿನ್ನೋದ್ರಿಂದ ಅವರಿಗೆ ಸಮಸ್ಯೆ ಆಗುತ್ತೆ. ಅದು ಬಿಟ್ಬಿಟ್ಟು ಎಲ್ಲರೂ ತಿನ್ಬೋದು, ಎಲ್ಲ ಸೀಸನಲ್ಲೂ ನಾವು ರಾಗಿ ತಿನ್ಬೋದು. ಸೊ ರಾಗಿ ತಿನ್ನೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿನಿ. ರಾಗಿ ಎಲ್ರಿಗೂ ತುಂಬಾ ಒಳ್ಳೆಯದು. ಸೊ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ರಾಗಿನ ಚೆನ್ನಾಗಿ ತಿಂತಾ ಬನ್ನಿ. ಸೊ ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಗಂಜಿ ಈ ಥರನೆಲ್ಲ ಯೂಸ್ ಮಾಡ್ತಾ ಬನ್ನಿ. ಶುಗರ್ ಪೇಷಂಟ್ ಇರೋರು ಅಷ್ಟೇ ನಿಯಮಿತವಾಗಿ ರಾಗಿ ಯೂಸ್ ಮಾಡಿ, ನಿಮ್ಮ ಶುಗರ್ ಕಂಟ್ರೋಲ್ ಆಗೇ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ರಾಗಿ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಸೊ ನೋಡೋದಕ್ಕೆ ಚಿಕ್ಕ ಕಾಳಾದರೂ ಕೂಡ ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ರಾಗಿ ಕೊಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ರಾಗಿ ಬಗ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಾವು ರಾಗಿ ತಿನ್ನೋದ್ರಿಂದ ಅಂತ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.